ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಅಮೇರಿಕಾದಲ್ಲಿ ನಮ್ಮವರು ಏನು ಅನುಭವಿಸ್ತಾ ಇದ್ದಾರೆ ಪಾಪ. ಕನಸುಗಳನ್ನು ಕಟ್ಕೊಂಡು ಭಾರತದಲ್ಲಂತೂ ಕನಸು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ವೆಲ್ ಎಜುಕೇಷನ್ ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು ಖಾಸಗಿಯವ್ರ ಕೈಯಲ್ಲೇ. ಯೂನಿವರ್ಸಿಟಿ ಸಹಿತ ಖಾಸಗಿ, ಸರ್ಕಾರಿ ಕಾಲೇಜ್ಗಳಲ್ಲೂ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲೂ ಸಹಿತ ಫೀ 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 ಇವತ್ತು ಶಿಕ್ಷಣ ಎಷ್ಟು ಕಾಸ್ಟ್ಲಿ ಆಗಿದ್ದಾರೆ ಭಾರತದಲ್ಲ. ಅದನ್ನೆಲ್ಲ ಖರ್ಚು ಮಾಡಿ ಕಲಿತು ಹೊರಗೆ ಬಂದಾಗ ಇಲ್ಲಿ ಖಾಲಿ. ಇಲ್ಲಿ ಯಾವ ಇಂಡಸ್ಟ್ರಿ ಬೆಳೀತಾ ಇಲ್ಲ. ಎಲ್ಲ ಪ್ರೈವೇಟ್ದರ ಕೈಯಲ್ಲೇ, ಕಾರ್ಪೊರೇಟ್ ಕೈಯಲ್ಲೇ, ಬಂಡವಾಳಶಾಲಿ ಕೈಯಲ್ಲಿ. ಒಕ್ಕಲ್ತನ ಮಾಡ್ತಾನಂದ್ರೆ ಅಲ್ಲಿ ಲಾಭ ಇಲ್ಲ. ಬೆಳೆದು ದುಡಿದು ಅಷ್ಟ. ಸಾವಯವ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂತ ಹೇಳೋದು ಅಷ್ಟ. ಪ್ರತಿಯೊಂದು ವಸ್ತು ತುಟ್ಟಿ ವರ್ಷಕ್ಕೆ ನಾವು 6,000 ರೂಪಾಯಿ ಕೊಡ್ತೀವಿ ರೈತರಿಗೆ ಅಂತ ಹೇಳೋದು ಬಿಟ್ಟು ಮತ್ತೇನಾಗಲಿಲ್ಲ. ನಾವು MSP ಕೊಟ್ಟಿವಿ ಅಂತ ಹೇಳ್ತಾ MSPಗೆ ಏನು ಅದಕ್ಕೆ ಕಾಲಿಲ್ಲ, ಕೈ ಇಲ್ಲ, ಕಾನೂನು ಇಲ್ಲ. ಹೀಗಾಗಿ ಪಾಪ ಇಲ್ಲಿ ಕಲಿತ ವಿದ್ಯಾರ್ಥಿಗಳು, ಕಲಿತವ್ರು ಕಡಿಮೆ, ಭಾಳ ಕಡಿಮೆ. ಶಿಕ್ಷಣಕ್ಕೆ ಆದ್ಯತೆ ಇಲ್ಲವೇ ಇಲ್ಲ. ಆ ಕಲಿತ ಮೇಲೆ ಅವ್ರಿಗೆ ಉದ್ಯೋಗ ಇಲ್ಲ. ಸರ್ಕಾರಿ ಕಾರ್ಖಾನೆಗಳೆಲ್ಲ ಬಂದು 32 PSUಗಳೆಲ್ಲ ಪ್ರೈವೇಟ್ದವ್ರ ಕೈಯಾಗ. ಪ್ರೈವೇಟ್ದವ್ರಂತೂ ಕರೆಯುವಂಗಿಲ್ಲ. ಕಡಿಮೆ ಪಗಾರ ಹೆಚ್ಚು ದುಡಿಸ್ಕೊಳ್ಳೋದು. ಹೀಗಾಗಿ ಜನ ಬೇಸತ್ತು. MBBS ಮಾಡಿ, MD ಮಾಡಲಿ, ಅದು M.Tech ಮಾಡಲಿ, ಇದರ ಇಂಜಿನಿಯರಿಂಗ್ದೆಲ್ಲ ಏನು ಮಾಡಿದ್ರು ಅವರ ಯೋಗ್ಯತೆ ತಕ್ಕಂಗೆ ಇಲ್ಲಿ ಪೇಮೆಂಟ್ ಕೊಡುವಂಥವ್ರು ಯಾವ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ. ಬೆಳೆದ್ರು ಟಾಟಾ ಅವರು ಇವ್ರಿಗೆ ಅನಿಸ್ತಿದೆ, ಅದಿಲ್ಲ ಅಂತಲ್ಲ. ಆದರೆ ಅವ್ರು ಕೊಡೋ ಪೇಮೆಂಟ್ ಇವರು ಸಾಲೋದಿಲ್ಲ. ಹೀಗಾಗಿ ಇಂಜಿನಿಯರಿಂಗ್ ಆದಂಥವ್ರು ಸಹಿತ ಅಮೇರಿಕಕ್ಕೆ ಹೋಗುವಂಥದ್ದು, ಯುರೋಪ್ ಕಂಟ್ರಿಗೆ ಹೋಗುವಂಥದ್ದು ಸಾಮಾನ್ಯನಾಗಿ ನೋಡ್ತಾ ಇದ್ದೀವಿ. ಇಂಜಿನಿಯರ್ಸ್ ಅಂತ ಸಾಮಾನ್ಯ. ಅಲ್ಲಿ 100 ಕಾನೂನು ಅವ್ರು ಬೆಳೆದು ನಿಂತಿದ್ದಾರೆ. ಇವತ್ತು ಅವ್ರು ಕಾನೂನು ಮಾಡಿದ್ದಾರೆ ಒಳಗೆ ಇವರೆಲ್ಲ ಬರಬಾರದಪ್ಪ ಅಂತೇಳಿ. ಇಲ್ಲಿಯೂ ಬಂದು ಜನಸಂಖ್ಯೆ ಹೆಚ್ಚು ಮಾಡಿ ನಮ್ಮನ್ನು ಭಾರತೀಯರು ಬಂದ ನಮ್ಮ ಅಮೇರಿಕನ್ ಓಡಿಸ್ಯಾರ ಅನ್ನೋದು ಅವ್ರಿಗೆ ಭಯ. ಹೀಗಾಗಿ ಅವರು ಕಾನೂನು ಸ್ಟ್ರಿಕ್ಟ್ ಮಾಡಿ ಒಳಗೆ ಯಾರು ಬರ್ಕೊಡೋದು ಅನ್ನೋಂಗೆ ಮಾಡಿದರು. ಈ ಸಲ ಟ್ರಂಪ್ ಬಂದ ಮೇಲೆ ಇಲ್ಲಿವರೆಗೆ ಏನೋ ಒಂದಿಷ್ಟು ನಡೆದಿರ್ತದೆ ಹಿಂದಿನ ಸರ್ಕಾರಗಳೆಲ್ಲ. ಆಗಲೂ ಕೆಲವೊಂದಿಷ್ಟು ವಲಸಿಗರನ್ನು ಹೊರಗೆ ಹಾಕಿದ್ರಲ್ಲೇ. ಈ ಒಂದು ಏನಪ್ಪ ಅಂತಂದ್ರೆ ಗೈರ್ ಕಾನೂನು ಬಾಹಿರವಾಗಿ ಯಾರ್ಯಾರು ಹೋಗಿದ್ದರು ಅಮೇರಿಕಾದಲ್ಲಿ ಅವ್ರನ್ನ ಕಳಿಸ್ತಾಯಿದ್ರು. ಇಲ್ಲಿವರೆಗೆ 10-15 ಸಾವಿರ ಜನ ಹೊರಗೆ ಬರ್ತಾಯಿದ್ರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಈ ಸಲ ಮಾತ್ರ ಟ್ರಂಪ್ ಅವ್ರು ಬಂದ ತಕ್ಷಣ ಮೊದಲು ನಮ್ಮ ಅಮೇರಿಕಾದವರು, ಆನಂತರ ಭಾರತೀಯರು, ಅವರು ಇವರೆಲ್ಲ ಹೀಗಾಗಿ ಎಲ್ಲರೂ ಹೊರಗೆ ಹಾಕ್ಲಿಕ್ಕಿದ್ದಾರೆ. ಅದರಲ್ಲೂ ಈ ಒಂದು ಅಕ್ರಮವಾಗಿ ಒಳಗೆ ಹೋದಂಥವ್ರಂತೂ ಫುಲ್ ಹಿಡಿದು ಕಾಲಿಗೆ ಬೇಡಿ ಹಾಕಿ, ಕೈಗೆ ಬೇಡಿ ಹಾಕಿ, ಸರ್ಮಿ ಕಟ್ಟಿ ಹೊರಗೆ ಆಗಿದ್ದಾವೆ ದೃಶ್ಯಗಳು ನೋಡ್ತಾ ಇದ್ವಿ ನಾವೆಲ್ಲ. ಇಲ್ಲ ವೆಲ್ ಎಜುಕೇಟೆಡೇ ಇರಲ್ಲ. ಅಮೇರಿಕಾ ಹೋದಂಥವ್ರು, ಅಮೇರಿಕಾ ಅಂತ ದೇಶಕ್ಕೆ ಹೋದಂಥವ್ರೆಲ್ಲ ವೆಲ್ ಎಜುಕೇಟೆಡ್. ಅವ್ರು ಇಲ್ಲೇ ಅವಕಾಶ ಇಲ್ಲದಾಗ ಪಾಪ ಹೋಗಿಬಿಟ್ರು. MD MS ಮಾಡ್ತಾರೆ. ಸ್ವಂತ ಏನಾದರೂ ಮಾಡಲಿಕ್ಕೆ ಹೊಡ್ರೆ ಕೋಟಿಗಳು ದುಡ್ಡು ಹಾಕಬೇಕಾಗ್ತದೆ. ಬಡವ್ರ ಮಕ್ಕಳಿಗೆ ಸಾಧ್ಯ ಇಲ್ಲ. ಅದು ಕಲಿಯೋದ್ರಲ್ಲಿ ಮಧ್ಯಮ ವರ್ಗದ ಮಕ್ಕಳು ಅಥವಾ ಮಧ್ಯಮ ವರ್ಗದ ಸಾಲಗಾರರಾಗಿರ್ತಾರೆ ಸಿಕ್ಕಾಪಟ್ಟೆ. ಈಗ ನೋಡಿ ಎಲ್ಲ ಸಾಲಗಾರಾಗಿದ್ದಾರಲ್ಲ ಅಮೇರಿಕಾ ಹೋದಂಥವ್ರು. ಯಾವ 30 ಲಕ್ಷ ಅಂತಾನೆ, ಯಾವ ಹುಡುಗ 50 ಲಕ್ಷ ಅಂತಾನೆ, ಯಾವ ಮನೆ ಮಾರಿದ್ದೀನಿ, ಮನೆ ಒತ್ತೆ ಹೋಗಿದ್ದೀನಿ ಅಂತ ಅವೆಲ್ಲ ಕೇಳೋಕೆ ಇಷ್ಟು ಇನ್ನೂ ಅನ್ನಿಸ್ತದೆ. ಏನಪ್ಪ ನಾವು ಯಾರಿಗೆ ಮತ್ತು ನಾವು ಹೇಳ್ತೀವಿ. ಮೋದಿಜಿಯವ್ರು ಎದ್ದ ತಕ್ಷಣ ಹೇಳ್ತಾರೆ ನಾವು ಜಗದ 5ನೇ ನಂಬರ್ ಶ್ರೀಮಂತರು ಅಂತ. ನಮಗೆ ಇಲ್ಲಿ ವೆಲ್ ಎಜುಕೇಷನ್ ಸಿಗ್ತಾ ಇಲ್ಲ. ಸಿಕ್ಕರು ಉದ್ಯೋಗ ಇಲ್ಲ. ಭಾಳ ಕಡಿಮೆ ಜನಕ್ಕೆ ಸಿಗ್ತದೆ, ಉದ್ಯೋಗ ಸಿಗ್ತಾ ಇಲ್ಲ. ಅವ್ರ ಮಟ್ಟದ, ಅವ್ರ ಥಿಂಕಿಂಗ್ ಪವರ್ದ ಮಟ್ಟದಲ್ಲೇ ಅಥವಾ ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ದ ಎಜುಕೇಷನ್ ಮಟ್ಟದಲ್ಲೇ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. 10,000 ಕೊಡ್ತಾನೆ, 20,000 ಕೊಡ್ತಾನೆ, ಸಾಲ್ತಾ ಇಲ್ಲ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲೇ ಏನು ಮಾಡಬೇಕು ಅಂತ ಇವತ್ತಿರೋ ಎಲ್ಲರೂ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ ಬಂದು ಕೋಳ ಹಾಕೊಂಡು ಬಂದಿದ್ದಾರೆ. ಕೋಳ ಆಗ್ಯದಲ್ಲಿ ನಮ್ಮ ಭಾರತೀಯರಿಗೆ ಹಾಗೆ ಮಾಡಿರಿ. ವಿರೋಧ ಪಕ್ಷದ ಕೆಲಸವು ಮಾಡಲೇಬೇಕಾಗಿದ್ದು. ಆದರೆ ಮೊದಲು ಅವರು ಅಧಿಕಾರದಲ್ಲಿದ್ದವರು, ಅವ್ರ ಸಮಯದಲ್ಲಿ ಹೋಗಿದ್ದ ವಲಸೆ ಹೋದಂಥ ಜನ ಸಾಕಷ್ಟಿದ್ದಾರೆ. ಅದಕ್ಕೆ ಕಾರಣ ಅವರು ಹೌದು. ಇವತ್ತಿನ RSS ಪ್ರಣೀತ BJPನೂ ಹೌದು. BJPಗರು ಇವತ್ತು ಸಾಕಷ್ಟು ಹೋಗಿದ್ದಾರೆ. ಇತ್ತೀಚೆಗೆ 2-3 ತಿಂಗಳಿಗೆ ಹೋದಂಥ ವರ್ಷ ಹೊರಳಿ ಬಂದಿದ್ದಾರೆ. ಪಾಪ ಎಲ್ಲ ಸಾಲ ಮಾಡ್ಕೊಂಡು ಹೋಗಿದ್ದಾರೆ. ಇಡೀ ಈ ರಾಜಕೀಯ ವ್ಯವಸ್ಥೆ ಯಾವುದೋ ಸಿದ್ಧಾಂತ ಇರಲ್ಲ. ಲೆಫ್ಟ್ ಇರಲಿ, ರೈಟ್ ಇರಲಿ, ಎಲ್ಲ ಕಾರಣಿಗಳ ರಾಜಕೀಯ ಪಕ್ಷಗಳು ಇವತ್ತು ಹೆಚ್ಚು ಕಡೆ ಭ್ರಷ್ಟ ಇದ್ದಂಗೆ ಇದ್ದಾವೆ. ಹೀಗಾಗಿ ಭ್ರಷ್ಟ ಇದ್ದಂಗೆಲ್ಲ ಭ್ರಷ್ಟ ಅದಾವ ಅಂದಾಗ ಇವರು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಮಟ್ಟದಲ್ಲಿ ಎಲ್ಲರೂ ಎಜುಕೇಷನ್ ಒಳಗೆ ಸಾಧ್ಯ ಆಗ್ತಾ ಇಲ್ಲ. ಖಾಸಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಹೈಯರ್ ಎಜುಕೇಷನ್ನ. ಖಾಸಗಿ ಮಾಡಿದ್ರಿಂದ 10 ರೂಪಾಯಿದಲ್ಲಿ ಕಲಿಬೇಕಾಗಿದ್ದರೆ ನಾವು 1,000-2,000 ಕೊಟ್ಟು ಕಲಿಯುವಂಥ ಪ್ರಸಂಗ ಬಂದದ. ಅಷ್ಟೆಲ್ಲ ಖರ್ಚು ಮಾಡಿ ನಾವು ಉದ್ಯೋಗ ಇಲ್ಲ, ನಿರುದ್ಯೋಗ, ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಅಂದಾಗ ಪಾಪ ಅಮೇರಿಕಾನೋ ಯುರೋಪೋ ಎಲ್ಲ ದೇಶಕ್ಕೆ ಹೋಗ್ತಾರೆ. ಬ್ರೈನ್ ಡ್ರೈನ್ ಅಂತ ನಾವು ಕರ್ಕೊಳ್ತೀವಿ.
ನಮ್ಮಂಥವ್ರು 4 ಮಾತು ಮಾತಾಡ್ತಾರೆ, 4 ದಿವಸ 5 ದಿವಸ ಅವರು ಮೌನ ಆಗಿಬಿಡ್ತಾರೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನೋಪ್ಪ ಅನ್ನುವಂಗೆ. ಯಾಕಂದ್ರೆ ವ್ಯವಸ್ಥೆನೇ ಇರಲಿಲ್ಲ. ಅವರೆಲ್ಲ ಮಕ್ಕಳು ಉದ್ಯೋಗ ಕೊಡೋದು ಶಕ್ತಿ ನಮಗಿಲ್ಲ, ಅವ್ರು ಬದುಕಿಸೋದ ಶಕ್ತಿ ನಮಗಿಲ್ಲ, ಅಗ್ರಿಕಲ್ಚರ್ ತೊಗೊಳೋದೇ ಬೆಳೆಸಲಿಲ್ಲ, ಅದಕ್ಕೆ ಮಾರ್ಕೆಟ್ ಮಾಡಿಕೊಡಲಿಲ್ಲ. 1-2 ದೋಷಗಳು. ಶಿಕ್ಷಣ ಎಲ್ಲರೂ ಸಿಗಲಿಲ್ಲ, ಶಿಕ್ಷಣ ತುಟ್ಟಿ ಆಗಿಬಿಡ್ತು. ದುಡ್ಡು ಖರ್ಚು ಮಾಡಿ, ಮನೆ ಸಾಲ ಮಾಡಿ, ಮಧ್ಯಮ ವರ್ಗದ ಎಲ್ಲರೂ ಒತ್ತೇ ಹೋಗೋದು, ಮನೆ ಒತ್ತೆ ಹೋಗೋದು, ಮತ್ತೇನೋ ಮಾಡಿ. ಬರೀ ಇಲ್ಲಿ ನೀವು ಕಲಿಸ್ ಹೋಗೋದು ಎಷ್ಟು ಖರ್ಚು ಬರ್ತದೆ ರೀ? ನೀವು ಸರ್ಕಾರಿ ಕೋಟ್ಲದಲ್ಲಿ ಹೋಗೋದು ಎಷ್ಟು ಬರ್ತದೆ ರೀ ಖರ್ಚು? ಅದು ಕೂಲಿ ಕಾಲ ಮಕ್ಕಳಿಗೆ ಸಾಧ್ಯದನ ಕಲೀಲಿಕ್ಕೆ, ಅಥವಾ ಕೆಳಮಧ್ಯಮ ವರ್ಗದ ಕಲಿಯೋಕ್ಕೆ ಸಾಧ್ಯದನ? ಪಾಪ ಅವ್ರು ಎಲ್ಲೋ ಸಾಲ ಆಗಿಲ್ಲ ಮಾಡಿ ಕಲಿಸ್ತಾರೆ ಮಕ್ಕಳಿಗೆ, ಚಲೋ ಆಗಿಲ್ಲಪ್ಪ ನಮ್ಮ ಮಕ್ಕಳು ಉದ್ಧಾರ ಆಗಿಲ್ಲ ಅಂತೇಳಿ. ಇಲ್ಲಿ ಉದ್ಯೋಗಿಲ್ಲ ಅಂದ ತಕ್ಷಣ ಅಮೇರಿಕಾನೋ ಯುರೋಪು ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿ ಏಜೆನ್ಸಿಗಳಿದ್ದಾವೆ, ಅವ್ರು ಸಿಕ್ಕಾಪಟ್ಟೆ ಮೋಸಗಾರರು. ನಿಮ್ಮ ಅಮೇರಿಕಾಗೆ ಬಿಡ್ತೀವಿ ರೀ, ಅಲ್ಲಿ ವಿಸಾ ಕೊಡಿಸ್ತೀವಿ, ಹಂಗ್ರಿ ಹಿಂಗೆ ರೀ ಹೇಳಿ 30 ಲಕ್ಷ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ, ಹರ್ಕೊಂಡು ಹೋಗಿಸಿಂದ ಎಲ್ಲಿ ಬ್ರೆಜಿಲ್ದಾಗೋ ನಿಕರಾಗುವಾದಾಗೋ ಬಾಜು ಮತ್ತು ಯಾವ ದೇಶದಾಗೋ ಬಿಟ್ಟು ಅಲ್ಲಿದ ಸಮುದ್ರ ದಂಡಿ ಹಿಡಿದು ಮತ್ತೆ ಅವರು ಅಮೇರಿಕದ ಒಳಗೆ ಹೋಗಿಸ್ತಾರೆ. ಮತ್ತು ಬಾರ್ಡರ್ನಲ್ಲಿ ಇರ್ತಂಥ ಪೊಲೀಸ್ ಏನು ಮಾಡ್ತಾರೆ, ಅಮೇರಿಕದವ್ರು ಹಿಡಿತಾರೆ, ಒಳಗೆ ಹೊರಗೆ ತಂದು ಬಿಡ್ತಾರೆ. ಇಂಥ ದುರಂತ ಈ ದೇಶಕ್ಕೆ ಬಂದಿದ್ದು ನೋಡಿದ್ರೆ ಎಷ್ಟು ನೋಡ್ರಿ, ಇದು ಕಡಿಮೆ, ಅತ್ಯಂತ ಕಡಿಮೆ ಇದೆ ನಮ್ಮಲ್ಲೇ. ಈ ಒಂದು ಕಳೆದ ಮೇಲೆ ಹಂತಕ್ಕೆ ಬಂದಂಥವ್ರು ಅವ್ರಿಗೆ ಅವ್ರ ಪರಿಸ್ಥಿತಿ ಈ ರೀತಿ ಆಗಿದೆ ನಮ್ಮಲ್ಲೇ. ಇದರ ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಒಳ್ಳೆ BE ಆದಂಥವ್ರು, ಮೆಕ್ಯಾನಿಕ್ ಆದಂಥವ್ರು, ಮತ್ತೇನೋ ಆದವರು, ಇನ್ನೂ ಕೆಲವು ಡಾಕ್ಟರ್ಸ್ ಕೋರ್ಸ್ ಕಲ್ತಂಥವ್ರು, ಒಳ್ಳೊಳ್ಳೆ ವೆಲ್ ಎಜುಕೇಟೆಡ್ ಜನ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಬದುಕಿಲ್ಲ ಅಂತೇಳಿ, ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸರಿ ಇಲ್ಲ ಅಂತ ಎಲ್ಲರೂ ಅಮೇರಿಕದ ಕನಸ, ಯುರೋಪದ ಕನಸ, ಇಂಗ್ಲೆಂಡ್ ಕನಸ, ಇಂಥ ಕನಸು ಕಾಂತ ಅಲ್ಲಿ ಹೋದಂಥ ಜನಕ್ಕೆ ಇವತ್ತು ಅಲ್ಲಿದು ಮರಳಿ ಬರುವಂಥ ಪ್ರಸಂಗ ಬಂದದೆ ಇವತ್ತು. ಮತ್ತು ಭಾಳ ನಿಕೃಷ್ಟವಾಗಿ ಈ ಸಲ ನಮ್ಮ ಭಾರತೀಯರನ್ನು ಟ್ರಂಪ್ ಆಡಳಿತ ಮಾಡಿದೆ. ಇವತ್ತು ಅವ್ರನ್ನ ಹಿಡಿದು ತರೋ ಮುಂದೆ ಅಮೇರಿಕಾದಲ್ಲೇ ಕಾಲಿಕೋಳ ಮತ್ತು ಸೈನ್ಯದ ವಿಮಾನಗಳು ತೊಗೊಂಬಂದ ಒಬ್ಬ 3rd ಗ್ರೇಡ್ ಜನರನ್ನು ಟ್ರೀಟ್ ಮಾಡೋಂಗೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಂಸತ್ತಿನಲ್ಲಿ ವಿರೋಧ ವ್ಯಕ್ತ ಆಗ್ಯದ. ಅದಕ್ಕೆ ನಮ್ಮ ಜಯಶಂಕರ್ ಅವರು ಉತ್ತರ ಕೊಡ್ತಾರೆ, ವಿದೇಶ ಮಂತ್ರಿ ಅವರು. ಇಲ್ಲಿ ಅಲ್ಲಿ ರೂಲ್ಸ್ ಹಂಗದ ಒಂದು ಹಂಗಲ್ಲ ರೀ, ನೀವು ಅಟ್ಲೀಸ್ಟ್ ಅಲ್ಲಿ ಸಿಕ್ಕವ್ರು ನಮ್ಮ ಬಿಟ್ಟಪ್ಪ ನಾವು ಕರ್ಕೊಂಡು ಹೋಗ್ತಿರೋ ಅಂತ ಒಂದು ವ್ಯವಸ್ಥೆ ಮಾಡಬೇಕು, ಏನೊಂದು ಮಾಡಬೇಕಲ್ಲ ಅದಕ್ಕೆ. ಅದು ಸಹಿತ ಇಲ್ಲ ನಿಮ್ಮಲ್ಲೇ. ಇನ್ನೆಲ್ಲ ಟೀಕೆ ಅನ್ನೋದು ಏನೋ ಮಾಡಿದ್ರು, ಅದಷ್ಟು ಮಾಡಿ ಅದನ್ನು ತೋರಿಸ್ತಾರೆ. ಮೀಡಿಯಾನು ನಿಮ್ಮ ಪರ ಇರ್ತದೆ, ಮೀಡಿಯಾನು ಅದನ್ನು ತೋರಿಸ್ತದೆ, ಹೈಲೈಟ್ ಮೇಲೆ ತೊಗೊಂಬಂದರು ಬಂದ ಮೇಲೆ ಮುಂದಿನ ಭವಿಷ್ಯ ಬದುಕೇನು ಇಲ್ಲಿ ಇಂಡಿಯಾಗೆ ಬರ್ತಾರವ್ರು. ಪಾಪ ಈಗೆಲ್ಲ ಹೆಚ್ಚು ಸಾಲಗಾರರಾಗಿದ್ದಾರೆ ಅವರು, ಅಲ್ಲಿ ಹೋದಂಥವ್ರೆಲ್ಲ ಈ ಅಕ್ರಮ ವಲಸೆಗಾರರು ಎಲ್ಲರೂ ಸಾಲಗಾರರು ಮತ್ತೇನೋ ಆಗಿದ್ದಾರೆ. ಇಲ್ಲಂತೂ ಉತ್ಪನ್ನ ಇಲ್ಲ ಆ ಪ್ರಮಾಣದಲ್ಲೇ. ತಿಂಗಳಿಗೆ 2-3 ಲಕ್ಷ 3-4 ಲಕ್ಷ ಪೇಮೆಂಟ್ ಇದ್ದಂಥ ಯಾವಿಲ್ಲ ಇಲ್ಲ. 50,000 20,000 ಇದು ಭಾಳ ದೊಡ್ಡ ಪೇಮೆಂಟ್ ಅವರು. ಮತ್ತು ಅವ್ರು ಸಾಲ ಮಾಡಿದ್ದು ಹೆಂಗೆ ಬಗೆಹರಿಸೋದು ಅಂತ ಅದಕ್ಕೆ ಈ ಅಕ್ರಮ ವಲಸೆಗಾರನ ತರಿಸೋದಂತ ನಿಶ್ಚಿತವಾಗಿ ಕಳಿಸ್ತಾರೆ ಅವರು. ಇಲ್ಲಿ ಅವ್ರಿಗೆ ಉದ್ಯೋಗ ಇದರ ಬಗ್ಗೆ ಚರ್ಚೆ ಇವತ್ತಾಗಬೇಕಾಗಿದೆ. ಆಗೋದಷ್ಟೆಲ್ಲ ನಿರ್ವಹಿಸ್ಬೇಕಾಗಿದೆ. ಅದಾಗಬೇಕಾಯ್ತಪ್ಪ ಅಂತಂದ್ರೆ ಈ ಒಂದು ಎಕನಾಮಿಕ್ ಚೇಂಜನ್ನು ಮಾಡಲೇಬೇಕಾಗ್ತದೆ, ಆರ್ಥಿಕ ವ್ಯವಸ್ಥೆನ ಬದಲು ಮಾಡಲೇಬೇಕಾಗ್ತದೆ, ಇಲ್ಲಿ ಇಂಡಸ್ಟ್ರಿಗಳನ್ನ ಬೆಳೆಸಲೇಬೇಕಾಗ್ತದೆ, ಅದೇ ಕಾಲಕ್ಕೆ ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡಲೇಬೇಕಾಗ್ತದೆ. ಇವೆಲ್ಲ ಕೊಟ್ಟಾಗ ಮಾತ್ರ ಮೇಲಿಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ದೀರ್ಘ ಹೋರಾಟ ರೀ. ನಾವು ಇಲ್ಲಿವರೆಗೆ ಬರೋ ಇನ್ನೊಬ್ಬರ ಮೇಲೆ ಹಾಕ್ತಾ ಹೋಗುವಂಥದ್ದು ನೋಡಿರಿ. ಯುದ್ಧಕ್ಕಾಗಿ ಇವತ್ತು ನಾವು ಇಸ್ರೇಲ್ ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಭಾರತೀಯ ಹುಡುಗರು ಎಷ್ಟೋ ಇಸ್ರೇಲ್ದಲ್ಲಿ ಯುದ್ಧ ನಡೆದದ. ಅಲ್ಲಿ ನಮ್ಮ ಜನ ದುಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಕಾರ್ಮಿಕರಾಗಿ, ಮತ್ತೇನೋ ಹಾಗೆ ದುಬೈದಲ್ಲಿ ಮತ್ತೆ ಯುರೋಪ್ ಕಂಟ್ರಿಗಳಲ್ಲಿ ಮತ್ತೆಲ್ಲಿ ಸಿಗ್ತಾರೆ ಹೋಗ್ತಾ ಇದ್ದಾರೆ ದುಡ್ಲಿಕ್ಕೆ. ಉದ್ಯೋಗ ಶಕ್ತರು ಸಾಕಪ್ಪ, ನಾವು ಬದುಕಿ ಬಿಡೋದು ಸಾಕಂತೇಳಿ ಇವರೆಲ್ಲ ಅಕ್ರಮ ಒಳಗೆ ಸೇರಿದಂಥ ಅನೇಕ ಜನ ಇರುವುದರಿಂದಾಗಿ ಇವತ್ತು ಈ ವಲಸೆಗಾರರ ಪರಿಸ್ಥಿತಿ ಏನು, ಇವ್ರ ಪರಿಹಾರೇನ ಇವತ್ತು ಅತ್ಯಂತ ಮುಖ್ಯ ಚರ್ಚೆ ಇದು. ಅವ್ರಿಗೆ ಏನು ನೀವು ಪರಿಹಾರ ಕೊಡ್ತೀರಿ, ಅಂತ ಇವತ್ತು ಎಲ್ಲರೂ ಕೇಳಬೇಕಾಗ್ಯದ. ಇವತ್ತೇನು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದು 4 ದಿವಸ ಸ್ಟ್ರೈಕ್ ಮಾಡ್ತಾ 5 ದಿವಸ ಇವರು ಮೌನ ಆಗಿಬಿಡ್ತಾರೆ. ಯಾಕಂದ್ರೆ ಇವೆಲ್ಲ ಒಂದೇ ನಾಣ್ಯದ ಹಲವು ಮುಖಗಳು ಎಲ್ಲರೂ ಇವರು. ಅವ್ರದ್ದಾಗಿ ಇವ್ರದಾಗ ಟೀಕಾ ಮಾಡೋದು ಅಷ್ಟೇ ಆಗ್ಬೋದ್ರಿ. ಈಗ BJP ಅವರಿದ್ರೆ ಇದಕ್ಕೆ ಜೋರದಾಗ ಸ್ಟ್ರೈಕ್ ಮಾಡ್ತಿದ್ರು, ವಿರೋಧ ಪಕ್ಷ ಇದ್ದಿದ್ರೆ. ಇವತ್ತು ಆಡಳಿತ ರೂಢದಾಗಿದ್ದಾರೆ ಅಂದ ತಕ್ಷಣ ಇಲ್ಲ ಅಲ್ಲಿ ರೂಲ್ಸ್ ಅದಾವ ಹಿಂಗೆ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಈ ಕಡಿಮೆ ಕಲ್ತಂಥ ಮಕ್ಕಳಿಗೂ, ಕಡಿಮೆ ಹೈಯರ್ ಎಜುಕೇಷನ್ ಮಾಡಿದಂಥ ಮಕ್ಕಳಿಗೂ, ಟೆಕ್ನಿಕಲಿ ಸೌಂಡ್ ಇದ್ದಂಥ ಅವ್ರ ಮಕ್ಕಳಿಗೂ, ಅಥವಾ ಈ ಒಂದು ಮೆಡಿಸಿನ್ ಇದ್ರೊಳಗಾಗಲಿ ಇನ್ನುಳಿದ ಒಂದು ಮಾಡರ್ನ್ ಜಗತ್ತಿನಲ್ಲಿ ಬೇಕಾದಂಥ ಜ್ಞಾನವನ್ನು ಪಡೆದಂಥ ಮಕ್ಕಳಿಗೆ ಈ ರೀತಿ ಇವತ್ತು ಅಟ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಹೊರಗೆ ಹೋಗೋರು ಪರವಾಗಿಲ್ಲ ಬೇಡ ಅಂತೇಳಿ. ಯಾಕಂದ್ರೆ ಅಲ್ಲಿ ವೀಸಾ ಸಿಗೋದು ಭಾಳ ಕಷ್ಟ ಅದ. ಏನೋ ಮಾಡಿ ಒಳಗೆ ಹೋಗಿದ್ದಾರೆ, ಅವ್ರು ಹೊರಗೆ ಕಳಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸರ್ಕಾರಗಳನ್ನು ನಮ್ಮ ಇಲ್ಲಿವರೆಗೆ ಒಂದೇ ಅಲ್ಲ, ಇವತ್ತು ಬರೀ ಮೋದಿಯವರು ಟೀಕಾ ಮಾಡಲ್ಲ, ಹಿಂದಿನ ನಮ್ಮ ಕಾಂಗ್ರೆಸ್ನ ಟೀಕಾ ಮಾಡಲು ಅಲ್ಲ, ಎಲ್ಲರೂ ಕೊಡ್ಕೊಂಡು ಇವತ್ತೊಂದು ಹೊಸ ವ್ಯವಸ್ಥೆ ಹುಡುಕಬೇಕಾಗಿದೆ. ಅವ್ರಿಗೆಲ್ಲ ಉದ್ಯೋಗ ಕೊಡಿಸ್ಬೇಕಾಗಿದೆ. ಇಲ್ಲಿ ಅವ್ರು ಬರ್ತಾರೆ ಇವತ್ತು, ಇಲ್ಲಂತಲ್ಲ. ಕೋಳು ಹಾಕಿರಿ ಮತ್ತೆ ಹಾಕಿ ತೊಳ್ಬೇಕಾಗ್ತದೆ, ಪ್ರತಿಭಟನೆ ಮಾಡೋದಾಗ್ತದೆ. ಅದಕ್ಕೇನು ಅವ್ರನ್ನ ಜಾದ್ ಮಾಡೋದಿಲ್ಲ ಅಮೇರಿಕನ್ಸ್. ಟ್ರಂಪ್ ಅಂತ ತಿರುಗಿ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅವ್ರಿಗೇನು ಮುಟ್ಟೋದು ಇಲ್ಲ. ಅದು ಯಾಕೆ ಅವ್ರ ಸಂಬಂಧ ಇಲ್ಲದ ವಿಷಯ. ಅವ್ರಿಗೊಂದು ಖುಷಿ, ಅವ್ರು ಅಮೇರಿಕನ್ ಉಳಿಸ್ಕೊಂಡ್ರಪ್ಪ. ಅಮೇರಿಕ ಇದ್ದಿದ್ದು ಯಾರ್ದು ದೇಶ ಆಗ್ತಿದ್ದು ಉಳಿಸಿದ್ರು. ಟ್ರಂಪ್ ಅದು ಮಾತ್ರ ಏನೋ ಆದ್ರು ಅವರಲ್ಲಿ. ನಾವು ನಮ್ಮವರು
ಜೀರೋ ಉಪ್ಪರಿರಿ. ಮೋದಿಯವ್ರು ಜೀರೋ ಅವರು, ರಾಹುಲ್ ಗಾಂಧಿ ಜೀರೋ ಅವರು, ಯಾರು ಜೀರೋ ಆಗಿಲ್ಲ, ಆ ಪ್ರಶ್ನೆ ಇಲ್ಲ. ಈ ಬದುಕು ಜೀರೋ ಆಗಿದಲ್ಲ ರೀ ಇವ್ರದ್ದೆಲ್ಲ ವಲಸಿಗರು. ಇವತ್ತು ಬರ್ತಾ ಇದ್ದಾರೆ ಅವರೆಲ್ಲ ಇಂಡಿಯಾಕ್ಕೆ, ಬರಲಿ ಅವ್ರು ನಮ್ಮಲ್ಲೇ ಬರಬೇಕು, ನಮಗೆ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನೀವೇನು ಮಾಡ್ತಾಯಿದ್ದೀರಿ? ಆ ಕೆಲಸದ ಎಲ್ಲರೂ ಚಿಂತನೆ ನಡೆಸಬೇಕಾಗ್ಯದ. ಈ ವ್ಯವಸ್ಥೆ ಬದಲಾಯಿಸಬೇಕಾಗ್ತದೆ. ಅಂದಾಗಿ ಇವರಿಗೆಲ್ಲ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ. ಅದೇನು ಮಾಡಲಿಕ್ಕೆ ಸಾಧ್ಯ ಉದ್ಯೋಗ ಸಿಗಲಿಕ್ಕೆ? ಅದನ್ನು ವಿಚಾರ ಮಾಡುವಂಥದ್ದು ಇವತ್ತು ಅನಿವಾರ್ಯ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಚಿಂತನೆ ಮಾಡ್ತದೆ. ವಿರೋಧ ಪಕ್ಷಗಳು ಆ ದಿಶೆಯಲ್ಲಿ ಇನ್ನಷ್ಟು ಚಿಂತನೆ ಮಾಡಿ ಈ PSU 32 ಪ್ರೈವೇಟರು ಕೊಟ್ಟಾರಲ್ಲ ಅವ್ರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ MSME ಮತ್ತೇನೋ ಅದು ಅವರಿಗೆ ಸಾಲ ಕೊಟ್ಟು ಉದ್ಯೋಗ ಮಾಡಿಸುವಂಥದ್ದು. ಇವರೆಲ್ಲ ಟೆಕ್ನಿಕಲ್ ಸೌಂಡ್ ಇದ್ದಂಥ ಜನ ಇದ್ದಾರೆ. ಅವ್ರು ಯಾವ ಉದ್ಯೋಗ ಮಾಡ್ತಾರೆ? ಉದ್ಯೋಗ ಸಿಗಿದ್ರೆ ಮಾತ್ರ, ಅವ್ರಿಗೆ ಉದ್ಯೋಗ ಕೊಟ್ಟರೆ ಮಾತ್ರ ಬದುಕುವುದಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಪರಿಹಾರ ಆಗ್ಬೋದು ವಿನ ಇವ್ರು ಮತ್ತಷ್ಟು ಇಲ್ಲಿ ನಮ್ಮಲ್ಲಿ ಬಂದು ಇನ್ನಷ್ಟು ನಿರುದ್ಯೋಗಿಗಳು ಅಥವಾ ನೋವು ಉಂಡವರು, ಸಾಲಗಾರರು, ಸಾಲ ತೊಗೊಂಡವರು ಒದ್ದಾಡುವಂಥ ಪ್ರಸಂಗ ಬರ್ತದೆ. ಅದಕ್ಕಾಗಿ ಈ ದಿಶೆಯಲ್ಲಿ ಸರ್ಕಾರ ಭಾಳ ತೀಕ್ಷ್ಣವಾಗಿ ಶೀಘ್ರವಾಗಿ ಏನಾದರೂ ಕ್ರಮ ಕೈಗೊಂಡು ಅವರಿಗೆಲ್ಲ ಬದುಕೊಡುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ವಲಸಿಗರನ್ನು ಉಳಿಸ್ರಿ ಅಂತ ಮತ್ತೊಮ್ಮೆ ಹೇಳ್ತಾ ನಮ್ಮ ಮಾತು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗರಡಿ. ವಂದನೆಗಳು.